ನಮಸ್ಕಾರ ಎಲ್ಲರಿಗೂ. ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ವಿದ್ಯಾರ್ಹತೆ SSLC ಅಥವಾ ITI ಉತ್ತೀರ್ಣರಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 2/3/2026 ಇದೆ. ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ 4ನೇ ತಾರೀಕು 12 ಗಂಟೆವರೆಗೆ ಟೈಮಿಂಗನ್ನು ನೀಡಿದ್ದಾರೆ. ಭಾರತಾದ್ಯಂತ ಒಟ್ಟು 22,195 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಏಜು 18ರಿಂದ 33 ವರ್ಷದವರೆಗೆ ಮತ್ತು SC ST OBC ಅಭ್ಯರ್ಥಿಗಳಿಗೆ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಜೂನಲ್ ವೈಸು ಎಷ್ಟೆಷ್ಟು ವೇಕೆನ್ಸಿಗಳಿದ್ದಾವೆ ಅನ್ನೋದನ್ನು ಈ ಒಂದು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ನೀವು ಯಾವುದಾದ್ರೂ ಒಂದು ಝೋನಿಗೆ, ರೈಲ್ವೆ ಝೋನಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹಾಗಾಗಿ ಮುಂಚಿತವಾಗಿ ನೋಡಿ ಯಾವ ಝೋನಿಗೆ ನೀವು ಸಲ್ಲಿಸಬೇಕು ಅನ್ನೋದನ್ನು. ಫೀಸ್ ಬಂದುಬಿಟ್ಟು OBC ಮತ್ತು GM ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ. ಇದರಲ್ಲಿ ನೀವು ಎಕ್ಸಾಮ್ ಅಟೆಂಡ್ ಆದರೆ 400 ರೂಪಾಯಿಯನ್ನು ರೀಫಂಡ್ ಕೂಡ ನಿಮ್ಗೆ ಮಾಡಲಾಗತ್ತೆ. SC ST ಎಕ್ಸ್ ಸರ್ವಿಸ್ ಮ್ಯಾನ್, PWBD, ಫೀಮೇಲ್, ಟ್ರಾನ್ಸ್ಜೆಂಡರ್, ಮೈನಾರಿಟಿ ಅವರ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 250 ರೂಪಾಯಿ ಫೀಸನ್ನು ನಿಗದಿ ಮಾಡಿದ್ದಾರೆ. ಇದರಲ್ಲಿಯೂ ಕೂಡ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ರೀಫಂಡು ನಿಮ್ಗೆ DBT ಮೂಲಕ 250 ರೂಪಾಯಿ ರಿಟರ್ನ್ ನಿಮ್ಗೆ ವಾಪಸ್ಸು ಬರುತ್ತೆ. ಒಂದು ಕನ್ಫ್ಯೂಷನ್ ಆಗಬೇಡ್ರಿ. EBC ಬೇರೆ, EWS ಬೇರೆ. EBCಗೆ ಕೆಲವೊಂದಿಷ್ಟು ಕ್ರೈಟೇರಿಯಾಗಳನ್ನು ಕೊಟ್ಟಿದ್ದಾರೆ. ಯಾರ್ಯಾರು 250 ಅಂದರೆ ನೀವು OBC ಬಂದು ಅಥವಾ GM ಅಭ್ಯರ್ಥಿಗಳಾಗಿದ್ದು ಕೂಡ ನೀವು 250 ರೂಪಾಯಿಯನ್ನು ಫೀಸನ್ನು ಕಟ್ಟಬಹುದು. ಈ ಕೆಳಗಿನ ದಾಖಲೆಗಳು ನಿಮ್ಮ ಹತ್ರ ಏನಾದರೂ ಇದ್ದರೆ ನೀವು 250 ಕಟ್ಬೋದು. ಯಾರು OBC ಮತ್ತು GM ಅಭ್ಯರ್ಥಿಗಳು ಅಥವಾ EWS ಇದ್ದು ಕೂಡ ನೀವು ಫೀ ಕನ್ಸೆಷನನ್ನು ಪಡಿಬೋದು. ಒಂದೇದೇನು ಅಂತಂದ್ರೆ ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ರೆವೆನ್ಯೂ ಆಫೀಸರ್ ಅಂತ ಏನು ಕರಿತೀವಿ, ಅಂದರೆ ತಹಸೀಲ್ದಾರ್ ಆಫೀಸ್ ಒಳಗಿಂದ ಇನ್ಕಮ್ ಸರ್ಟಿಫಿಕೇಟನ್ನು ಹೊಂದಿದ್ರೆ, ಅಂದರೆ ಮುಖ್ಯವಾಗಿ ಏನು ಅಂತಂದರೆ 50,000 ಒಳಗಡೆ ನಿಮ್ದು ಏನಾದರೂ ಆದಾಯ ಇದ್ದಾಗ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು ನಿಮ್ಮ ಹತ್ರ. ನೀವೇನು ಮಾಡ್ಬೋದು, ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಮತ್ತು ವ್ಯಾಲಿಡ್ ಡೇಟನ್ನು ಎಂಟ್ರಿ ಮಾಡಿ 250 ರೂಪಾಯಿ ಕನ್ಸೆಷನ್ನ ಪಡಿಬಹುದು. ಅದಾದಮೇಲೆ 2ನೇದು 3 ಮತ್ತು 4 ಕೊಟ್ಟಿದ್ದಾರೆ. ಅವೇನು ಅನ್ವಯಿಸೋಂಗಿಲ್ಲ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ. ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಎಂಟರ್ ಮಾಡಿ ಏನು ಮಾಡ್ಬೋದು, 250 ಕನ್ಸೆಷನನ್ನು ತೊಗೋಬಹುದು. ಅಥವಾ ಇನ್ನೊಂದು ಇದೆ, ಏನು ಅಂತಂದ್ರೆ ನಿಮ್ದು ಹತ್ರ ಏನಾದರೂ BPL ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಆ BPL ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಮತ್ತು ಅಲ್ಲಿ ಇಶ್ಯೂ ಡೇಟ್ ಇರುತ್ತೆ, ಪ್ರಿಂಟೆಡ್ ಡೇಟ್ ರೇಷನ್ ಕಾರ್ಡ್ ಮೇಲೆ, ಅದೇನಾದರೂ ಇದ್ದರೆ ನಿಮ್ಮ ಹತ್ರ ನೀವು ಕೂಡ 250 ರೂಪಾಯಿ ಮಾತ್ರ ಫೀಯನ್ನು ಕಟ್ಬೋದು. ಮುಖ್ಯವಾಗಿ ಅಭ್ಯರ್ಥಿಗಳು OBC ಸರ್ಟಿಫಿಕೇಟು ಸೆಂಟ್ರಲ್ ಗೌರ್ಮೆಂಟ್ ಲಿಸ್ಟಲ್ಲಿ ನಿಮ್ಮದು OBC ಇದೆಯೋ ಇಲ್ಲೋ ಅನ್ನೋದನ್ನು ನೋಡಿಕೊಂಡು ಹೊಸದಾಗಿ ಏನಾದರೂ ಅವಶ್ಯಕತೆ ಇದ್ದರೆ ಇನ್ಕಮ್ OBC ಸರ್ಟಿಫಿಕೇಟನ್ನು ತೆಗೆಸ್ಕೊಂಡು ಅಪ್ಲೈಯನ್ನು ಮಾಡೋದು ಬಹಳಷ್ಟು ಒಳ್ಳೆಯದು. ಒಂದು ವೇಳೆ ನೀವೇನಾದರೂ OBCಯಲ್ಲಿ ಇರಲಿಲ್ಲ ಅಂತಂದ್ರೆ ಏನು ಮಾಡ್ಬೋದು, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಏನು ಕರಿತೀವಿ, EWSದಲ್ಲಿ ಏನಾದರೂ ಬರ್ತಿದ್ರೆ ಇದನ್ನು ತೆಗೆಸ್ಕೊಂಡು ಅಪ್ಲೈ ಮಾಡಿರಿ. ಇಲ್ಲಿ ಕಂಡೀಷನ್ಸ್ ಇದೆ ನೋಡಿರಿ, 4 ಕಂಡೀಷನ್ಸ್ಗಳು. ಈ 4 ಕಂಡೀಷನ್ಸ್ಗಳನ್ನು ನೀವು ಫುಲ್ಫಿಲ್ ಮಾಡ್ತಿದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನನ್ನು ನಿಮ್ಮ ನಾಡ ಕಚೇರಿ ಅಥವಾ ಯಾವುದಾದ್ರೂ ಆನ್ಲೈನ್ ಸೆಂಟರ್ದಲ್ಲಿ EWSನ್ನು ತೆಗೆಸ್ಕೊಂಡು ಅಪ್ಲೈ ನೀವು ಮಾಡಿ. ಅಲ್ಲಿಯೂ ಕೂಡ ರಿಸರ್ವೇಷನ್ ಇರುತ್ತೆ. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ, ಮೊದಲು ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಆಲ್ ಓವರ್ ಇಂಡಿಯಾದಲ್ಲಿ ನಡೆಸ್ತಾರೆ. ಎಕ್ಸಾಮ್ ಸೆಂಟರ್ ಯಾವುದಾದ್ರೂ ಬರ್ಬೋದು. ಎಕ್ಸಾಮ್ ಸೆಂಟರ್ ಆಯ್ಕೆಗಾಗಿ ಯಾವುದೇ ರೀತಿಯ ಆಪ್ಷನನ್ನು ಅವರು ಕೊಟ್ಟಿಲ್ಲ. ಹಾಗಾಗಿ ಎಲ್ಲೇ ಬಂದರೂ ಕೂಡ ಹೋಗೋದಕ್ಕೆ ಮೊದಲೇ ನೀವು ಮೆಂಟಲಿ ತಯಾರಾಗಿರ್ರಿ. ಅದಾದಮೇಲೆ 2ನೇದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನಡೆಸ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದಾದಮೇಲೆ ಲಾಸ್ಟಿಗೆ ಮೆಡಿಕಲ್ ಎಕ್ಸಾಮಿನೇಷನನ್ನು ಮಾಡಿ ನಿಮ್ಗೆ ಆಯ್ಕೆಯನ್ನು ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಇದರಲ್ಲಿ ಇದೆ. ಎಕ್ಸಾಮ್ ಸಿಲೆಬಸ್ ಬಂದುಬಿಟ್ಟು ಒಟ್ಟು 100 ಅಂಕಗಳ ಒಂದು ಪ್ರಶ್ನೆ ಇದಾಗಿರ್ತೈತಿ. ಇದರಲ್ಲಿ ಜನರಲ್ ಸೈನ್ಸ್ 25, ಮ್ಯಾಥ್ಸ್ 25, GI ಮತ್ತು ರೀಸ್ನಿಂಗ್ದಲ್ಲಿ 30, ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂಗೆ 20 ಕ್ವಶನ್ಗಳು. ಒಟ್ಟು 90 ನಿಮಿಷದ ಪರೀಕ್ಷೆ ಇದು ಆಗಿರ್ತೈತಿ. ಅಲ್ಲದೆ ನೆಗೆಟಿವ್ ಮಾರ್ಕಿಂಗ್ ಕೂಡ 1/3 ಇರುತ್ತೆ. ಪೂರ್ತಿಯಾದ ನೋಟಿಫಿಕೇಷನನ್ನು ಓದಿ ನೀವು ಅಪ್ಲೈ ಮಾಡಿ. ಥ್ಯಾಂಕ್ ಯು.